ಟೊಮಾಟೊ ಚಟ್ನಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ಇವತ್ತು. ಟೊಮಾಟೊ ಕಾಯಿ ತೊಗೊಂಡೇನಿ ನೋಡ್ರಿ 3, ಅವನ್ನ ಉದ್ದಗೆ ಹೆಚ್ಚಿಟ್ಕೊಂಡೀನಿ. ಮತ್ತು ಎಣ್ಣೆ ತೊಗೊಂಡೀನಿ, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು, ಶೇಂಗಾ ಕಾಳು, ಅರಿಶಿನದ ಪುಡಿ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡೀನಿ. ಇಷ್ಟು ಸಾಮಗ್ರಿ ಬೇಕು. ಈಗ ಮಾಡೋಣ ಬರ್ರಿ. ಗ್ಯಾಸ್ ಆನ್ ಮಾಡ್ಕೊಂಡೀನಿ, ಒಂದು ಪ್ಯಾನ್ ಇಟ್ಟೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಂತರ ಸ್ವಲ್ಪ ಎಣ್ಣೆ ಕಾಯಲಿ. ಆಮೇಲೆ ಹೆಚ್ಚಿಟ್ಕೊಂಡಿದ್ದ ಟಮಾಟೊ ಕಾಯಿನ ಹಾಕಬೇಕು. ಚೆನ್ನಾಗಿ ಹುರಿಬೇಕ್ರಿ ಇದನ್ನ. ನಾನಿಲ್ಲಿ 3 ತೊಗೊಂಡೇನಿ ಟೊಮೆಟೊ ಕಾಯಿನ. ಭಾಳ ಚೆನ್ನಾಗಾಗ್ತೈತೆ ರೀ ಇದು. ಚಪಾತಿ ಜೋಡಿ, ರೋಟಿ ಜೋಡಿ ಒಳ್ಳೆ ಕಾಂಬಿನೇಷನ್ ರೀ ಇದು ಚಟ್ನಿ. ಪ್ರೀತಿ ಕನ್ನಡ ಕುಕಿಂಗ್ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದರಿಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತೈತಿ. ಹೀಗಾಗಿ ಈಗ ಚೆನ್ನಾಗಿ ಹುರ್ಕೋಬೇಕ್ರಿ ಟೊಮೆಟೊ ಕಾಯಿನ. ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ರೀ ಚಟ್ನಿ. ಅನ್ನದ ಜೋಡಿನೂ ತಿನ್ಬೋದ್ರಿ ಇದನ್ನ ಸೈಡ್ ಡಿಶ್ ಆಗಿ. ಇದು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ತೊಗೊತೀನಿ ನೋಡ್ರಿ. ಈಗ ಪ್ಲೇಟಿಗೆ ತೆಗೆದ್ಮೇಲೆ ಪ್ಯಾನಿಗೆ ನಾವು ಶೇಂಗಾ ಕಾಳು ಹಾಕಬೇಕ್ರಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಕಪ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಚೆನ್ನಾಗಿ ಹುರ್ಕೊಂಡಿಂದ ಅದನ್ನು ಪ್ಲೇಟಿಗೆ ತೆಗಿಬೇಕು. ಒಂದೊಂದಾಗಿ ಹಿಂಗೆ ಹುರ್ಕೊತ ಹೋಗಬೇಕು. ಈರುಳ್ಳಿ ಹಾಕಿದೆ ನೋಡ್ರಿ, 1 ಈರುಳ್ಳಿ ತೊಗೊಂಡಿನಿ ನಾನು. ಅದನ್ನು ಚೆನ್ನಾಗಿ ಹುರಿಬೇಕು. ಈಗ ಹುರಿಯೋದ್ರಿಂದ ಟೇಸ್ಟಿಯಾಗಿ ಬರ್ತೈತೆ ಚಟ್ನಿ. ಹೀಗಾಗಿ ಹುರ್ಕೊಂಡು ಮಾಡಿದ್ರೆ ಚೇಂಜ್ ಆಗ್ತೈತಿ, ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತ. ಹಸಿದು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ, ಅದಕ್ಕೆ ಹುರಿದ ಹಾಕಬೇಕು. ಈಗ ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ ನಾನು 6. ನೋಡಿರಿ, ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ನೀವು. ಜಾಸ್ತಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ಚೆನ್ನಾಗಿ ಹುರ್ಕೋಬೇಕ್ರಿ ಇದನ್ನ. ಎಲ್ಲನೂ ಹುರ್ಕೊಂಡ್ಮೇಲೆ ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಸ್ವಲ್ಪ ಆರಬೇಕದು. ಎಲ್ಲ ಸಾಮಗ್ರಿ ಸೇರಿಸ್ಕೊತೀನಿ ಈಗ. ಆ ಬೆಳ್ಳುಳ್ಳಿ ಬೇಕಾದ್ರೆ ನೀವು ಹುರ್ಕೋಬೋದು, ಇಲ್ಲಾಂದ್ರೆ ಹಾಗೆ ಹಾಕ್ಬೋದು. ನಾನಿಲ್ಲಿ ಹುರಿಯಾಕತ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕ್ರಿ. ಆಮೇಲೆ ಜೀರಿಗೆ ಸ್ವಲ್ಪ, ಬೆಲ್ಲ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಂದ ಸ್ವಲ್ಪ ಆರಿಂದ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಆರ್ತು ನೋಡ್ರಿ, ಜಾರಿಗೆ ಹಾಕ್ಕೊಳತ್ತೀನಿ ಈಗ. ಸ್ವಲ್ಪ ಹಾಕಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ರಿ. ಈಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ಆಯ್ತು ನೋಡ್ರಿ, ಮಿಕ್ಸಿ ಮಾಡ್ಕೊಂಬಂದೇನಿ. ಈಗ ಸರ್ವಿಂಗ್ ಬೌಲಿಗೆ ಹಾಕಿದೆ ನೋಡ್ರಿ. ಈಗ ಟೊಮಾಟೊ ಚಟ್ನಿ ತಿನ್ನಲು ಸಿದ್ಧವಾಗೈತಿ. ತುಂಬ ಚೆನ್ನಾಗಿರ್ತೈತೆ ರೀ. ಚಪಾತಿ ಜೋಡಿ ಆಯಿತು, ರೊಟ್ಟಿ ಜೋಡಿ ಆಯಿತು, ಅನ್ನದ ಜೊತೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತೈತಿ. ಟೇಸ್ಟ್ ಮಾತ್ರ ಸಖತ್ ಇರ್ತೈತೆ ನೋಡ್ರಿ. ಒಮ್ಮೆ ಮಾಡಿ ನೋಡ್ರಿ.